ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಡು ಸಿನಿಮಾದಲ್ಲಿ ಕೆಂಚ ಅನ್ನೋ ಪಾತ್ರದ ಮೂಲಕ ನಿಮ್ಮ ಜರ್ನಿ ಶುರು ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ನಾಟಕ ಮಾಡ್ತಾ ಇದ್ರಲ್ಲ, ಪೇಮೆಂಟ್ ಎಲ್ಲ ಸಿಗ್ತಾ ಇತ್ತಾ? ಇಲ್ಲ, ಎಲ್ಲೂ ಪೇಮೆಂಟ್ ಇಲ್ಲ, ಎಲ್ಲೂ ಪೇಮೆಂಟ್ ಇಲ್ಲ, ಪೇಮೆಂಟ್ ಎಲ್ಲೂ ಕೊಡಲ್ಲ. ಯಾಕಂದರೆ ಹವ್ಯಾಸಿ ಅದು ನಮ್ಮ ಕಾಲೇಜಲ್ಲೆಲ್ಲ ಮಾಡಿದಾಗ ಹವ್ಯಾಸಿ ಅದು. ಇನ್ನೇನಂದರೆ ರಿಹರ್ಸಲ್ ಅಂತ ಮಾಡ್ತೀವಲ್ಲ, ಅವಾಗ ಏನಾದರೂ ಬಿಸ್ಕತ್ತು ಬನ್ನು ಅಂಥದ್ದೆಲ್ಲ ತಂದು ಕೊಡೋರು ಹೊರತು ಬೇರೆ ಏನು ಸಿಗ್ತಾ ಇರಲಿಲ್ಲ. ಅದೇನು ಪೇಮೆಂಟ್ ಗಿಮೆಂಟ್ ಎಲ್ಲ ಇಲ್ಲ. ಈವನ್ ಆಫ್ಟರ್ ನಾನು ಕಾರಂತರ ಪರಿಚಯ ಆಗುತ್ತೆ ನ್ಯಾಷನಲ್ ಕಾಲೇಜಲ್ಲೇ ಇದ್ದಾಗಲೇ, ನನಗೆ ಪರಿಚಯ ಆಗುತ್ತೆ. ಕಾಲೇಜಲ್ಲಿ ಇದ್ದಾಗಲೇ ಕಾರಂತರ ಪರಿಚಯ ಆಗುತ್ತೆ. ಕಾರಂತರ ಪರಿಚಯ ಹೇಗಾಗತ್ತೆ ಅಂದರೆ, ನಮ್ಮ ಎಡಕಲ್ಗೂಡ ಚಂದ್ರಶೇಖರ್ ಇದ್ದಾನಲ್ಲ, ಅವನು ನಮ್ಮ ಮಕ್ಕಳು ಅಂತ ಒಂದು ಸಿನಿಮಾ ಮಾಡಿಬಿಟ್ಟಿರ್ತಾನೆ. ಅವನು ನಮಗೆಲ್ಲ ಸ್ಟಾರ್. ಅವಾಗ ಅವನೇ ಸ್ಟಾರು ಕಾಲೇಜಲ್ಲಿ, ಹೈಸ್ಕೂಲಲ್ಲಿ ಅವನೇ ಸ್ಟಾರು. ಅವನು ನನಗೆ ಒಂದೆರಡು ವರ್ಷ ಇದು ಚಿಕ್ಕವನು, ಅಂದರೆ ಕ್ಲಾಸು. ನಾನು ಆಲ್ಮೋಸ್ಟ್ ಫೈನಲ್ ಇಯರ್ ಇರಬೇಕಾದ್ರೆ ಅವರು PUCಗೋ ಫಸ್ಟ್ BSಗೋ ಬರ್ತಾರೆ ಅವರು. ಸೊ ಅಲ್ಲಿ ಅವ್ನಿಗೇನಾಗುತ್ತೆ, ನಾನೇ ಸಿನಿಮಾ ನಟ, ನನಗೆ ಪ್ರೈಸ್ ಬರ್ತಾಯಿಲ್ಲ ನಾಟಕದಲ್ಲಿ, ಇವನೇನು ಸುಂದರ ರಾಜ ಎಲ್ಲ ಸಲ ಪ್ರೈಸ್ ಇವನೇ ಹೊಡ್ಕೋತಾ ಇದ್ದಾನೆ ಅಂತ ಕಾಂಪಿಟೇಷನ್ ಬಂದ್ಬಿಡುತ್ತೆ. ಅಷ್ಟರೊಳಗೆ ಏನಾಗುತ್ತೆ, ಅವ್ರೊಂದು ಹೈವದನ ಅಂತ ಒಂದು ನಾಟಕ ಮಾಡಬೇಕು ಅಂತ ಕಾರಂತರು ವಂಶವೃಕ್ಷದಲ್ಲಿ ಅವರು ಆ್ಯಕ್ಟ್ ಮಾಡಿಬಿಡ್ತಾರೆ. ಯಾರು? ಎಡಕಲ್ಗುಡ್ಡ ಚಂದ್ರಶೇಖರು, ಆಮೇಲೆ ನಮ್ಮ ವಿಷ್ಣುವರ್ಧನ್. ಅವಾಗ ಅವ್ರ ಹೆಸರು ಸಂಪತ್ ಕುಮಾರ್. ಹೌದು. ಕಾಲೇಜಲ್ಲಿ ನಾವು ಅವನ್ನ ಕುಮಾರ್ ಅಂತ ಕರಿತಾ ಇದ್ವಿ. ನಾನು ಅವನ್ನ ಟಿ ಅಂತ ಕರಿತಾ ಇದ್ದೆ. ಟಿ ಅಂದರೆ ತರಲೆ, ಭಾಳ ಸುರುದ್ರೂಪಿ, ಸಿಕ್ಕಾಪಡೆ ಸುರುದ್ರೂಪಿ, ಬಟ್ ತುಂಬ ಚೆನ್ನಾಗಿ, ಬಟ್ ಭಾರಿ ಗಲಾಟೆ ಮಾಡೋದು, ಅಂದರೆ ಚೇಷ್ಟೆ. ನಾನು ಕುಮಾರು, ನಾನು ಎಡಕಲ್ಗುಡ್ಡ ಚಂದ್ರಶೇಖರು, ಆಮೇಲೆ ವಿಷ್ಣುವರ್ಧನ್. ನಾವು 3 ಜನ ತಿಕ್ ಫ್ರೆಂಡ್ಸು. ಆಗ ಕಾಲೇಜಲ್ಲೇ ಫ್ರೆಂಡ್ಸು. ಅಷ್ಟರೊಳಗೆ ಏನಾಗುತ್ತೆ, ಈ ಕಾರಂತರು ನಾಟಕ ಮಾಡಬೇಕು ಅಂತಿರ್ತಾರೆ, ಯಾವುದೋ ಹೈವದನ್ನ. ಅದಕ್ಕೊಬ್ಬ ಕಪಿಲನ ಪಾತ್ರ, ಅದರಲ್ಲಿ ದೇವದತ್ತ, ಕಪಿಲ, ಪದ್ಮಿನಿ, ಈ 3 ಮೇಯ್ನ್ ಕ್ಯಾರೆಕ್ಟರ್ಸ್. ನಾನು ಸ್ವಲ್ಪ ಜಿಮ್ ಮಾಡ್ತಾಯಿದ್ದೆ ಅವಾಗೆಲ್ಲ. ನಾನು ಅದೇ ಹೇಳಿದ್ನಲ್ಲ, ಸ್ಪೋರ್ಟ್ಸು, ಲಾಂಗ್ ಡಿಸ್ಟೆನ್ಸ್ ರನ್ನಿಂಗು, ಆಮೇಲೆ ವುಡ್ ಬೈಸ್ ಆಗ್ತಾಯಿದ್ದೆ. ಆಮೇಲೆ ವುಡ್ ಬೈಸ್ ಅಂದರೆ ಕೂತಿದ್ದು 100 ಮಾಡ್ತಾಯಿದ್ದೆ, 100, 200 ಎಲ್ಲ ಮಾಡ್ತಾಯಿದ್ದೆ. ಆವಾಗ ತುಂಬ ಒಂಥರ ಬಾಡಿನಲ್ಲಿ ಆ ಥರ ಚಲನೆ ನಡೀತಾ ಇತ್ತು. ನಾನು ಒಳ್ಳೆ ಬಾಕ್ಸರ್ ಆಗಬೇಕು, ನಾನು ಒಳ್ಳೆ ಫೈಟರ್ ಆಗಬೇಕು ಅಂತ ಕಾಲೇಜಲ್ಲಿ ಇದ್ದಾಗ ಜಿಮ್ ಮಾಡ್ತಾಯಿದ್ದೆ. ಆಮೇಲೆ ರೋಮನ್ ರಿಂಗ್ಸ್ ಅಂತ ಇರುತ್ತೆ, ಇಲ್ಲಿಂದ ಅಲ್ಲಿಂದೆಲ್ಲ ಮಾಡೋದು, ಅದೆಲ್ಲ ಇತ್ತು, ಅದೆಲ್ಲ ಮಾಡಿದೆ. ತುಂಬ ಬೈಸೆಪ್ಸ್ ಎಲ್ಲ ದೊಡ್ಡ ದಪ್ಪಕ್ಕೆ ಇರೋದು. ಸೊ ಆ ಪಾತ್ರದಲ್ಲಿ ಅದು ಬೇಕಾಗಿತ್ತು. ಆ ಪಾತ್ರಕ್ಕೆ, ಕಪಿಲನ ಪಾತ್ರಕ್ಕೆ ಒಂದು ಸದೃಢವಾಗಿರುವಂಥ ಒಬ್ಬ ನಾಯಕ, ಉಪನಾಯಕ ಬೇಕಾಗತ್ತೆ. ನಾನು ಸೆಲೆಕ್ಟ್ ಆಗ್ತೀನಿ. ಸೆಲೆಕ್ಟ್ ಆಗಿದ್ದು ಅಲ್ಲಿಂದ ನೆಕ್ಸ್ಟ್ ಮುಂದೆ ಎಲ್ಲ ನಾಟಕಗಳು. ಸುಮ್ಮನೆ ಪ್ರತಿ ವರ್ಷವೂ ಒಂದೋ ಹೊಸ ನಾಟಕಕ್ಕೆ ಮಾಡಿದ್ವಿ. ಒಂದು 100 ಪ್ರದರ್ಶನಗಳಾಗೋದು. ಒಂದು ನಾಟಕ ಮಾಡಿದ್ರೆ ಅದೊಂದು 10-15 ಆದ ತಕ್ಷಣ ಇನ್ನೊಂದು ನಾಟಕ ತೊಗೊಳ್ಳೋರು, ಹೊಸ ನಾಟಕ ತೊಗೊಂಡು ಮಾಡೋರು. ಆ ಮೂಲಕ ನಮಗೆ ಕಾರ್ನಾಡ್ ಪರಿಚಯ ಆದರು. ಯಾಕಂದರೆ ಹೈವನ್ನ ಬಂದು ಬರೆದಿದ್ದು ಗಿರೀಶ್ ಕಾರ್ನಾಡ್. ಅಷ್ಟರೊಳಗೆ ಗಿರೀಶ್ ಕಾರ್ನಾಡು, ಕಂಬಾರು, ಲಂಕೇಶು, MS ಸತ್ಯು, CR ಸಿಂಹ, ಲೋಕೇಶು ಎಲ್ಲರೂ ಪರಿಚಯ ಆಗ್ಬಿಡ್ತಾರೆ ನಮಗೆ. ಸೊ ಹಾಗಾಗಿ ಇದು ನಮ್ಮದು ಒಂಥರ ಸರ್ಕಲ್ ಆಗುತ್ತೆ. ಅಲ್ಲಿಂದ ಪ್ರಮೋಷನ್ ಸಿನಿಮಾ, ನಾಟಕ ಆಯಿತು. ನೆಕ್ಸ್ಟು ಕಾಡು 73ರಲ್ಲಿ ಪ್ರಾರಂಭ ಆಗುತ್ತೆ. ಅದರಲ್ಲಿ ಕೆಂಚ ನಮ್ಮ ಆ ಕೆಂಚಿನಿಂದ ಒಂದು ಎರಡು ಊರಿಗೂ ಹಳ್ಳಿಗಳ ನಡುವೆ ಗಲಾಟೆ ಆಗುತ್ತೆ. ಅದನ್ನೊಬ್ಬ ಬಾಲಕ ನೋಡೋದ್ರ ಮೂಲಕ ಅದು ಊರು ಕಾಡಾಗತ್ತಲ್ಲ, ಅದ್ರದ್ದು